ಸಿಲಿಕಾನ್ ಸಿಟಿಯಲ್ಲಿ ಕೋಟಿ ಕೋಟಿ ಹಣ ಸಾಗಾಟ ಮಾಡಲಾಗ್ತಾ ಇತ್ತು. ಆ ಒಂದು ಸಾಗಾಟ ಮಾಡುವ ಹಣವನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 9 ಕೋಟಿ ಅಕ್ರಮ ನಗದು ಜಪ್ತಿಯಾಗಿದೆ. ನೋಡಿ, ಸಿಲಿಕಾನ್ ಸಿಟಿಯಲ್ಲಿ ಕೋಟಿ ಕೋಟಿ ಹಣ ಸಾಗಾಟ ಮಾಡಲಾಗ್ತಾ ಇತ್ತು. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 9 ಕೋಟಿ ಅಕ್ರಮ ನಗದು ಜಪ್ತಿಯಾಗಿದೆ. ಕಾರಿನಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ 9 ಕೋಟಿ ಹಣವನ್ನು ಸೀಸ್ ಮಾಡಲಾಗಿದೆ. ಐಟಿ ಅಧಿಕಾರಿಗಳ ಖಚಿತ ಮಾಹಿತಿಯ ಮೇರೆಗೆ ತಪಾಸಣೆ ನಡೆಸಲಾಗಿತ್ತು. ಹಣ ಮತ್ತು ಕಾರು ವಶಕ್ಕೆ ಪಡೆದಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು. ತಮಿಳುನಾಡಿನ ಜುವೆಲರ್ಸ್ ಮಾಲೀಕನಿಗೆ ಸೇರಿದ್ದ ಒಂದು ಹಣ ಇದು. ತೂತುಕುಡಿ ಜುವೆಲರ್ಸ್ ಮಾಲೀಕನಿಗೆ ಹಣ ಸೇರಿತ್ತಿತ್ತು. ಕಾರು ಚಾಲಕ ಸಚಿನ್ನನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸಚಿನ್ನ ನಿವಾಸದಲ್ಲೂ ಐಟಿ ಅಧಿಕಾರಿಗಳು ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಹಣದ ಮೂಲ, ಸಾಗಣೆಯ ಉದ್ದೇಶ ಕುರಿತು ಐಟಿ ತನಿಖೆ ಮಾಡ್ತಾ ಇದೆ. ವೀಕ್ಷಕರೇ, ಬೆಂಗಳೂರಿನಲ್ಲಿ ನೋಡಿ 9 ಕೋಟಿ ರೂಪಾಯಿ ಹಣವನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ಯಾಕೆ ಆ ಹಣವನ್ನು ಸಾಗಾಟ ಮಾಡಲಾಗ್ತಾ ಇತ್ತು, ಯಾರಿಗೆ ಸೇರಿದ ಹಣ, ಇವೆಲ್ಲವೂ ಕೂಡ ಬಹಳ ಕೂಲಂಕುಷವಾಗಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ನೋಡಿ ಕೋಟಿ ಕೋಟಿ ಹಣ ಸಾಗಾಟ ಮಾಡಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 9 ಕೋಟಿ ರೂಪಾಯಿ ನಗದು ಜಪ್ತಿ ಮಾಡಲಾಗಿದೆ. ನೋಡಿ, ಕಾರಿನಲ್ಲಿ ಸಾಗಾಟ ಮಾಡಲಾಗ್ತಾ ಇತ್ತು 9 ಕೋಟಿ ರೂಪಾಯಿ ಹಣವನ್ನು ಇವಾಗ ಪೊಲೀಸರು ಸೀಸ್ ಮಾಡಿದ್ದಾರೆ. ಐಟಿ ಅಧಿಕಾರಿಗಳ ಖಚಿತ ಮಾಹಿತಿಯ ಮೇರೆಗೆ ತಪಾಸಣೆಯನ್ನು ನಡೆಸಲಾಗಿತ್ತು. ಆ ಒಂದು ತಪಾಸಣೆಯಲ್ಲಿ ಹಣ ಮತ್ತು ಕಾರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು ಹಣವನ್ನು ನೋಡಿ. ಕಂತೆ ಕಂತೆ ಹಣ ಇದೆ, ಕಂತೆ ಕಂತೆ ಹಣ. 9 ಕೋಟಿ ರೂಪಾಯಿ ಇರೋದು ಆ ಹಣದಲ್ಲಿ. 9 ಕೋಟಿ ರೂಪಾಯಿ ಹಣ ಇರೋದು ಆ ಒಂದು ಬ್ಯಾಗ್ನಲ್ಲಿ. 9 ಕೋಟಿ ರೂಪಾಯಿ ಹಣವನ್ನು ಸಾಗಿಸಲಾಗ್ತಾ ಇತ್ತು. ಪೊಲೀಸರು ಅವನ್ನು ವಶಕ್ಕೆ ಪಡೆದಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು. ನೋಡಿ, ಇದು ತಮಿಳುನಾಡು ಜುವೆಲರ್ಸ್ ಮಾಲೀಕನಿಗೆ ಸೇರಿದ ಹಣ ಅಂತೆ. ಯಾಕೆ ಸಾಗಾಟ ಮಾಡಲಾಗ್ತಾ ಇತ್ತು ಅನ್ನುವ ದೊಡ್ಡ ದೊಡ್ಡ ಪ್ರಶ್ನೆಗಳಿದ್ದಾವೆ. ತೂತುಕುಡಿ ಜುವೆಲರ್ಸ್ ಮಾಲೀಕನಿಗೆ ಹಣ ಸೇರಿದೆ ಇದು. ಕಾರು ಚಾಲಕ ಸಚಿನ್ನನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸಚಿನ್ ನಿವಾಸದಲ್ಲೂ ಕೂಡ ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ, ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಹಣದ ಮೂಲ ಮತ್ತು ಸಾಗಣೆಯ ಉದ್ದೇಶ ಏನು, ಆ ಎಲ್ಲದರೂ ಕೂಡ ಇವಾಗ ಐಟಿ ತನಿಖೆ ನಡೀತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಹಣ ಇದೆ. 9 ಕೋಟಿ ರೂಪಾಯಿ ಹಣ ಅದು. 9 ಕೋಟಿ ರೂಪಾಯಿ ಯಾಕೆ ಸಾಗಾಟ ಮಾಡಲಾಗ್ತಾ ಇತ್ತು? ಅಷ್ಟು ಪ್ರಮಾಣದ ಹಣವನ್ನು ಕಾರಿನ ಮುಖಾಂತರ, ರೋಡ್ ಮುಖಾಂತರ ಯಾಕೆ ಸಾಗಾಟ ಮಾಡಲಾಗ್ತಾ ಇತ್ತು? ಅದರ ಉದ್ದೇಶ ಏನು? ಆ ಹಣದ ಸಾಗಾಟದ ಉದ್ದೇಶ ಏನು? ಅಕ್ರಮ ಹಣನ, ಸಕ್ರಮ ಹಣನ? ಇವೆಲ್ಲದರ ಕುರಿತು ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಅಪ್ಡೇಟ್ ಕೊಡ್ತಾರೆ ಮೋಹನ್ ಅವರು, ನಮ್ಮ ಪ್ರತಿನಿಧಿ ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಮೋಹನ್, ನೋಡಿ, ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಭರ್ಜರಿ ಬೇಟೆ ಆಡಿದ್ದಾರೆ ಅಂತಲೂ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಹಣ ಒಂದಲ್ಲ ಎರಡಲ್ಲ 9 ಕೋಟಿ ರೂಪಾಯಿ ಹಣವನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಆಗಿ ಸಾಗಿಸಲಾಗ್ತಾ ಇತ್ತು? ಅಷ್ಟೊಂದು ಪ್ರಮಾಣದ ಹಣವನ್ನು ರೋಡ್ ಮುಖಾಂತರ ಕಾರಿನಲ್ಲಿ ಸಾಗಿಸಲಾಗ್ತಾ ಇತ್ತು ಅಂತ ಹೇಳಿದ್ರೆ ಬಹಳ ದೊಡ್ಡ ದೊಡ್ಡ ಪ್ರಶ್ನೆಗಳು ಮೂಡ್ತವೆ. 1 ಕೋಟಿ ಅಥವಾ 2 ಕೋಟಿ ಅಲ್ಲ, 9 ಕೋಟಿ ರೂಪಾಯಿ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ಮೋಹನ್? ಎಸ್ ಮಾದೇವ್, ಏನು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 9 ಕೋಟಿ ಹಣ ಪತ್ತೆ ಆಗಿತ್ತು. ಈ ಹಣ ಪತ್ತೆ ಆಗಿರುವಂತದ್ದು ಒಂದು ಕಾರಿನಲ್ಲಿ ಬರಾಬರಿ 9 ಕೋಟಿ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ವೀಸಂದ್ರ ಸಿಗ್ನಲ್ ನಲ್ಲಿ ಕೇಟ್ರಾ ಕಾರ್ನ ಅಡ್ಡಗಟ್ಟಿದಂತಹ ಇಡಿ ಅಧಿಕಾರಿಗಳು ಹಣವನ್ನು ಪತ್ತೆ ಹಚ್ತಾರೆ. ಈ ಹಣ ಎಲ್ಲಿಂದ ಬಂತು, ಈ ಹಣ ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ತನಿಖೆ ಮಾಡೋ ವೇಳೆ ತೂತುಕುಡಿಯ ಸಿಂಧು ಜ್ಯುವೆಲರ್ಸ್ ಮಾಲೀಕ ಸಚಿನ್ಗೆ ಸೇರಿದ್ದು ಎನ್ನಲಾಗ್ತಿದೆ. ಇನ್ನು ಈ ಸಂಬಂಧ ಸಚಿನ್ ಮನೆಯ ಮೇಲೆ ಕೂಡ ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿರುವಂತದ್ದು. ಮನೆಯಲ್ಲಿ ಕೂಡ 1.3 ಕೋಟಿ ಅಷ್ಟು ಹಣ ಈಗ ಐಟಿ ಅಧಿಕಾರಿಗಳಿಗೆ ಸಿಕ್ಕಿರುವಂತದ್ದು. ಇನ್ನು ಈ ಹಣ ಅಕ್ರಮನ, ಸಕ್ರಮನ? ಈ ಹಣ ಯಾರಿಗೆ ಸಂಬಂಧಪಟ್ಟಿದ್ದು? ಸಚಿನ್ ರವ್ರದೇ ಆಗಿದೆಯಾ ಅಥವಾ ಬೇರೆ ಯಾರ್ದಾದ್ರೂ ಆಗಿದೆಯಾ? ಬೇರೆಯವ್ರ ಹಣ ಇವ್ರು ಸಾಗಾಟ ಮಾಡ್ತಿದ್ದಾರಾ? ಏನಕ್ಕಾಗಿ ಸಾಗಾಟ ಮಾಡ್ತಿದ್ದಾರೆ? ಇನ್ನು ಪೊಲೀಸರು ಇದ್ರ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಐಟಿ ಅಧಿಕಾರಿಗಳು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ಸದ್ಯಕ್ಕೆ ಇದನ್ನ ಯಾವುದೋ ಮಾಹಿತಿಯನ್ನು ನಮಗೆ ಸಿಕ್ಕಿಲ್ಲ. ಇನ್ನು ತನಿಖೆ ಮುಂದುವರೆದಾದ್ಮೇಲೆ ನೋಡ್ಬೇಕಾಗುತ್ತೆ ಏನು ಮಾಹಿತಿ ಸಿಗುತ್ತೆ. ಹಣ ಯಾರಿಗೆ ಸಂಬಂಧಪಟ್ಟಿದ್ದು, ಯಾತಕ್ಕಾಗಿ ಸಾಗಿಸ್ತಿದ್ದು, ಅದು ಅಕ್ರಮನ, ಸಕ್ರಮನ ಎಲ್ಲವನ್ನೂ ಮುಂದಿನ ತನಿಖೆಯಲ್ಲೇ ತಿಳಿಯುತ್ತದೆ ಮಾದೇವ್. ಓಕೆ, ಥ್ಯಾಂಕ್ ಯು ಮೋಹನ್, ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರು ನೋಡಿ, ಇವಾಗ ಪ್ರಾಥಮಿಕ ಮಾಹಿತಿಯಲ್ಲಿ ಇದು ಯಾರ ಹಣ ಅನ್ನೋದು ಗೊತ್ತಾಗಿದೆ. ಬಟ್ ಅದು ಯಾವ ಕಾರಣಕ್ಕೆ ಸಾಗಾಟ ಮಾಡಲಾಗ್ತಾ ಇತ್ತು,
ಆ ಹಣ ಅಕ್ರಮನ ಅಥವಾ ಸಕ್ರಮನ, ಯಾವ ಉದ್ದೇಶಕ್ಕೋಸ್ಕರ ಸಾಗಾಟ ಮಾಡಲಾಗ್ತಾ ಇತ್ತು, ಇವೆಲ್ಲದರ ಕುರಿತು ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ.